ಎಲ್ರಿಗೂ ನಮಸ್ಕಾರ. ಪುಷ್ಪ ನೋಟ್ಸ್ ಚಾನೆಲ್ಗೆ ಸ್ವಾಗತ. 2025ನೇ ಇಸ್ವಿಯ ಮಾರ್ಚ್ ತಿಂಗಳು ಶುರುವಾಗಿದೆ. ಈ ತಿಂಗಳ ಹೆಸರನ್ನ ಬ್ಲಾಕ್ ಲೆಟರಿಂಗ್ ಮಾಡಿ ಬಣ್ಣ ಹಚ್ತಾ ಇದ್ದೀನಿ. ಮೊದಲು ಸ್ಕೆಚ್ ಮಾಡಿದ್ದೀನಿ. ಈ ಸ್ಕೆಚ್ಗೆ ಹಿನ್ನೆಲೆ ಬಣ್ಣ ಹಾಕೋಣ. ಬ್ಯಾಕ್ ಗ್ರೌಂಡ್ ವಾಶ್ ಅಂತಾರೆ ಅದಕ್ಕೆ. ನನ್ನ ಹತ್ರ 10 ವರ್ಷದ ಹಳೆಯ ಪೇಂಟ್ ಸೆಟ್ ಇತ್ತು. ಅದು ಯಾವ ಸಂಸ್ಥೆದು ಅಂತ ಗೊತ್ತಿಲ್ಲ, ಪೂರ್ತಿ ಒಣಗೋಗಿತ್ತು. ಅದನ್ನು ಟ್ಯೂಬ್ನಿಂದ ಕತ್ತರಿಸಿ ಒಂದು ಪುಟಾಣಿ ಬಟ್ಲಿಗೆ ಹಾಕಿಟ್ಕೊಂಡಿದ್ದೆ. ಅದನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪೇಂಟ್ ಸೆಟ್ ಇದ್ರೂ ಅದನ್ನು ಬಳಸ್ಬೋದು. ತುಂಬ ನೀರು ಹಾಕ್ಕೊಂಡು ತೆಳುವಿನ ಹದದಲ್ಲಿ ಹಸಿರು ಮತ್ತು ನೀಲಿ ಬಣ್ಣನ ಹಚ್ತಾ ಇದ್ದೀನಿ. ಇದನ್ನು ಒಣಗೋಗ್ಬಿಡೋಣ. ಹಿನ್ನೆಲೆ ಬಣ್ಣ ಒಣಗಿದೆ. ಇದರ ನಂತರ ಸಣ್ಣ ಬ್ರಷಿಂದ ಔಟ್ಲೈನ್ ಮಾಡ್ತಾ ಇದ್ದೀನಿ. ಇದರ ಅಳತೆ 1-2 ಇರ್ಬೋದು. ಬ್ರಷ್ ಮೇಲೆ ಇದರ ಅಂಕಿ ಹಾಕಿಲ್ಲ. ಸೈಜ್ 1 ಅನಿಸುತ್ತೆ. ಸರಿ, ನಿಮ್ಮ ಹತ್ರ ಯಾವ್ದು ಸಣ್ಣ ಬ್ರಷ್ ಇದೆಯೋ ಅದನ್ನು ಉಪಯೋಗಿಸ್ಬೋದು. ಔಟ್ಲೈನ್ ಹಾಕಿ ಇದ್ರ ನೆರಳಿಗೆ ಮಾತ್ರ ಬಣ್ಣ ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸ್ಕೆಚ್ಗೆ 3D ಎಫೆಕ್ಟ್ ಬರುತ್ತೆ. ಅಲ್ಟ್ರಾ ಮರೀನ್ ಬ್ಲೂಗೆ ಬೂದಿ ಬಣ್ಣ ಮಿಶ್ರಣ ಮಾಡಿದ್ರೆ ಈ ಥರ ಬಣ್ಣ ಸಿಗುತ್ತೆ. ಚ ಅಕ್ಷರಕ್ಕೂ ಹೀಗೆ ಮಾಡ್ತಾ ಇದ್ದೀನಿ. ಅಲ್ಟ್ರಾಮರೀನ್ ಬ್ಲೂ ಇಂದ ಇದರ ಔಟ್ಲೈನ್ ಹಾಕಿ ಇದರ ನೆರಳಿಗೆ ಮಾತ್ರ ಬಣ್ಣ ಹಚ್ತಾ ಇದ್ದೀನಿ. ಈಗ ಅರ್ಕ ಒತ್ತಿಗೆ ಕ್ಯಾಮ್ಲಿನ್ ಆರ್ಟಿಸ್ಟ್ಸ್ ವಾಟರ್ ಕಲರ್ನಲ್ಲಿ ಪೇನ್ಸ್ ಗ್ರೇ ಅನ್ನೋ ಬಣ್ಣ ಇದೆ, ಅದನ್ನು ಹಚ್ತಾ ಇದ್ದೀನಿ. ಮೊದಲು ಈ ಪೇನ್ಸ್ ಗ್ರೇ ಏನೋ ಒಂಥರ ಇದೆ ಅನಿಸ್ತಾ ಇತ್ತು. ಆದರೆ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಯಾವ್ಯಾವ ಬಣ್ಣದ ಜೊತೆ ಇದು ಹೋಗುತ್ತೆ ಅಂತ ತಿಳ್ಕೊಂಡ ನಂತರ ಈಗ ಇದು ತುಂಬ ಇಷ್ಟ ಆಗುತ್ತೆ. ನೀಲಿ ಬಣ್ಣದ ಜೊತೆ ಪೇನ್ಸ್ ಗ್ರೇ ಭಾಳ ಅದ್ಭುತವಾದ ಜೋಡಿ. ನಮ್ಮ ಅಕ್ಷರಗಳಿಗೆ ಬಣ್ಣ ಏನೋ ಹಚ್ಚಾಯಿತು. ಮುದ್ದಾಗಿರೋ ಅಕ್ಷರಗಳಿಗೆ ಇನ್ನೂ ಸ್ವಲ್ಪ ಅಲಂಕಾರ ಮಾಡೋಣ. ಔಟ್ಲೈನ್ ಪೆನ್ ಅಂತ ನನ್ನ ಹತ್ರ ಒಂದಿದೆ. ಈ ಪೆನ್ ಸಹಾಯದಿಂದ ಸಣ್ಣ ಸಣ್ಣ ಚುಕ್ಕಿಗಳನ್ನ ಇಡ್ತೀನಿ. ಸಾಮಾನ್ಯವಾಗಿ ಚುಕ್ಕಿನ ಮಧ್ಯದಲ್ಲಿ ಇಡ್ತಾರೆ, ಆದರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಅಂಚಿನಲ್ಲಿ ಚುಕ್ಕಿ ಇಡ್ತಾ ಇದ್ದೀನಿ. ವಿಡಿಯೋನಲ್ಲಿ ಸುಮಾರಾಗಿ ಕಾಣಿಸಿದ್ರೂ ನಿಜವಾಗ್ಲೂ ನೋಡಿದ್ರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ. ಹೀಗೆ ಎಲ್ಲ ಅಕ್ಷರಗಳ ಅಂಚಿಗೆ ಚುಕ್ಕಿಗಳನ್ನ ಇಡ್ತೀನಿ. ಮಾರ್ಚ್ ತಿಂಗಳ ಕನ್ನಡ 3D ಲೆಟರಿಂಗ್ ಪೇಂಟಿಂಗ್ ಮುಗೀತು. ನೀವು ಇದರ ಪೇಂಟಿಂಗ್ ಮಾಡಿದ್ರೆ ಈ ಪೇಂಟಿಂಗ್ ಹೇಗೆ ಬಂತು ಅಂತ ನನಗೆ ಇಮೇಲ್ ಮೂಲಕ ತಿಳಿಸಿ. ಇಮೇಲ್ ವಿಳಾಸ ಡಿಸ್ಕ್ರಿಪ್ಷನ್ನಲ್ಲಿದೆ. ಇಲ್ಲಿಗೆ ವಿಡಿಯೋ ಮುಗೀತು.
ವಿಡಿಯೋ ನೋಡಿ ನನ್ನ ಜೊತೆ ಸಮಯ ಕಳೆದಿದ್ದಕ್ಕೆ ತುಂಬ ಧನ್ಯವಾದ. ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಬಾಯ್.